ಈ ತರ ಬೆಲ್ಟು ಮತ್ತೆ ಬ್ಲೌಸು ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ಅವರು ಸ್ಕರ್ಟ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ತೋರಿಸ್ತೀನಿ. ತುಂಬ ಜನ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ, ಕಟಿಂಗ್ ವಿಡಿಯೋ ಮತ್ತೆ ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ನನಗೆ ಮ್ಯಾರೇಜ್ ಬ್ಲೌಸಸ್ ಕೊಡೋರು ಬರೀ ಮಿಷಿನ್ ವರ್ಕ್ ಮಾತ್ರ ಮಾಡ್ತೀವಿ ಅಂತ ಅನ್ಕೋಬೇಡಿ, ಹ್ಯಾಂಡ್ ವರ್ಕ್ ಕೂಡ ಇದೆ. ಬೇಕಾದ್ರೆ ಹ್ಯಾಂಡ್ ವರ್ಕು ಕೂಡ ಮಾಡ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ಆಕ್ಚುಲಿ ಇವತ್ತು ಕೂಡ ತುಂಬಾ ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬಟ್ ನಮ್ಮ ಮಕ್ಕಳಿಗೆ ಸ್ಕೂಲ್ ಇದೆ ಇವತ್ತು. ನನ್ನ ಮಗನಿಗೆ ಟೆಸ್ಟ್ ಇತ್ತು, ನನ್ನ ಮಗಳಿಗೂ ಕೂಡ ಸ್ಕೂಲ್ ಇದೆ, ರಜೆ ಇಲ್ಲ. ಬಟ್ ಬೆಳಗ್ಗೆಯಿಂದ ಮಳೆ ಬಿಟ್ಟೇ ಇಲ್ಲ, ಬರ್ತಾನೆ ಇದೆ ಮಳೆ. ಇವತ್ತು ಅಂದ್ರೆ ನಮ್ಮ ವರ್ಕರ್ಸ್ ಯಾರು ಬಂದಿಲ್ಲ. ಒಬ್ರಿಗೆ ಹುಷಾರಿಲ್ಲ, ತಲೆನೋವು ಅಂತ ಬಂದಿಲ್ಲ, ಅವ್ರಿಗಿನ ಕ್ಲಿಯರ್ ಆಗಿಲ್ಲ. ಮತ್ತೆ ಇನ್ನೊಬ್ರು ಮಗಳಿಗೆ ರಜೆ ಕೊಟ್ಟಿದ್ದಾರೆ, ಹಂಗಾಗಿ ಮಗಳು ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಈವ್ನಿಂಗ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ, 3 ಗಂಟೆ ಮೇಲೆ. ನಾನು ಕೂಡ ಇವತ್ತು ಮಧ್ಯಾಹ್ನ ಮೇಲೆ ಬಂದಿರೋದು ಶಾಪ್ಗೆ. ತುಂಬಾ ಅರ್ಜೆಂಟ್ ಬ್ಲೌಸ್ ಗಳಿದೆ ಕೊಡುವಂತದ್ದು. ಸೊ ಹಾಗಾಗಿ ವರ್ಕ್ ಮಾಡ್ಬೇಕಿತ್ತು, ವರ್ಕ್ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಮದುವೆ ಬ್ಲೌಸ್ಗಳು ಇನ್ನೂ ಒಂದೆರಡು ವರ್ಕ್ ಹಾಕೋದು ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗಿ ವರ್ಕ್ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಇನ್ನೊಂದು ಮದುವೆದು ಬ್ಲೌಸ್ಗಳು ಕೊಡಬೇಕಿತ್ತಲ್ವ, ಅದನ್ನು ಕೊಟ್ಟಿದ್ದೀನಿ. ಮತ್ತು ಗೃಹ ಪ್ರವೇಶ ಇತ್ತು ಒಂದು, ಸತ್ಯನಾರಾಯಣ ಪೂಜೆ, ಅವ್ರಿಗೂ ಕೂಡ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಬ್ಲೌಸ್ಗಳನ್ನೆಲ್ಲ. ತುಂಬ ಬ್ಲೌಸ್ಗಳು ನಾನು ಯಾವುದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಫೋಟೋನು ಕೂಡ ತೆಕ್ಕೊಳ್ಳೋಕ್ಕಾಗಲಿಲ್ಲ, ಹಾಗೆ ಕೊಟ್ಬಿಟ್ಟಿದ್ದೀನಿ ತುಂಬ ಬ್ಲೌಸಸ್ಸು. ಅದರಲ್ಲಿ ಕೆಲವೊಂದು ಬ್ಲೌಸಸ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಒಂದು ಮದುವೆ ಬ್ಲೌಸ್ಗಳನ್ನ ತುಂಬ ಸಿಂಪಲಾಗಿ ಮಾಡಿಸ್ಕೊಂಡ್ರು, ಅದೆಲ್ಲ ರಾಲ್ಸನ್ ಮಿಷಿನಲ್ಲೇ ಮಾಡಿರೋ ವರ್ಕ್ಗಳು. ಅದು ತುಂಬ ಚೆನ್ನಾಗಿ ಬಂದಿದೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ವರ್ಕ್ಗಳನ್ನ ನೋಡಿದರೆ ಅದೇ ಥರ ವರ್ಕ್ಗಳನ್ನ ನೀವು ಕೂಡ ಕಲ್ತಿರೋರು ಮಾಡ್ಬೋದು. ಸೊ ಹಾಗಾಗಿ ಆ ಡಿಸೈನ್ಗಳನ್ನೆಲ್ಲ ನಾನಿವತ್ತು ತೋರಿಸ್ತೀನಿ. ಮತ್ತು ತುಂಬ ಜನ ಡಿಸೈನ್ ಜೊತೆಗೆ ಅದರದ್ದು ರೇಟ್ ಕೂಡ ಹೇಳಿ ಅಂತ ಹೇಳ್ತೀರಾ. ಬಟ್ ನಾನು ರೇಟ್ ಹೇಳೋದ್ರಿಂದ ಬೇರೆ ವರ್ಕ್ ಮಾಡೋರಿಗೆ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋ ಒಂದೇ ಒಂದು ಕನ್ಸರ್ನಿಂದ ನಾನು ನಿಮಗೆ ರೇಟ್ ಹೇಳ್ತಿರ್ಲಿಲ್ಲ. ಸೊ ನೀವು ನನಗೆ ಗೈಡ್ ಮಾಡಿದ್ದೇನೆಂದರೆ, ಒಂದೊಂದು ಏರಿಯಾ ವೈಸು ಡಿಪೆಂಡ್ ಆಗುತ್ತೆ, ಪ್ರೈಸ್ ಕೂಡ ಮೆನ್ಷನ್ ಮಾಡಿ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ನಾನು ಕೆಲವೊಂದಕ್ಕೆ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತಿದ್ದೀನಿ ಇವತ್ತು. ನಾನು ತೋರಿಸುವಂಥ ಬ್ಲೌಸ್ಗಳಿಗೆ ಎಷ್ಟು ಆಯಿತು ಏನು ಅಂತ ಹೇಳಿ. ಆ್ಯಕ್ಚುಲಿ ಇವಾಗ ವರ್ಕ್ ಆಗ್ತಾ ಇದ್ದೀನಲ್ವ, ವರ್ಕ್ ಹಾಕಿರೋದು ನಾನು ಸ್ಟಿಚಿಂಗ್ ಎಲ್ಲ ಮಾಡಿ ನೆನ್ನೆ ಅವ್ರಿಗೆ 6 ಬ್ಲೌಸು ಕೊಟ್ಟು ಕಳಿಸ್ದೆ. ಬಟ್ ಯಾವುದೂ ವಿಡಿಯೋ ಮತ್ತು ಫೋಟೋ ಏನು ಮಾಡ್ಕೊಳ್ಳಿಲ್ಲ, ಯಾಕಂದರೆ ನೆನ್ನೆ ಕೂಡ ಯಾರೂ ಬರಲಿಲ್ಲ ವರ್ಕರ್ಸು. ಸೊ ಹಾಗಾಗಿ ನಾನು ಬಂದು ಅಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು, ಅದು ಎಲ್ಲ ಓವರ್ಲಾಕ್ ಮಾಡೋದು ಅದು ಇದು ಅಂತ ಹೇಳಿ ಎಲ್ಲ ಮಾಡಿ, ಫೋಟೋ ಏನು ವಿಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹಂಗೆ ಕೊಟ್ಟು ಕಳಿಸ್ಬಿಟ್ಟೆ ಎಲ್ಲನೂ. ತೋರಿಸ್ತೀನಿ ಯಾವ್ಯಾವ ಬ್ಲೌಸ್ಗಳು ಅಂತೇಳಿ. ನೋಡಿ, ಈ ಬ್ಲೌಸ್ಗಳು ಇನ್ನೊಂದು ಮದುವೆ ಬ್ಲೌಸು ಅಂತ ಹೇಳಿದ್ನಲ್ಲ, ಅದು ಇದೇ ಬ್ಲೌಸ್ಗಳು. ಇದೆಲ್ಲ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕ್, ಸಿಂಪಲ್ ಆಗಿ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಸಿಂಪಲ್ ಆಗಿ ರಾಲ್ಸನ್ ಮಿಷಿನಲ್ಲೇ ಮಾಡಿರೋ ವರ್ಕು. ಇದೆಲ್ಲ ಸಿಂಪಲ್ ಆಗಿ ಮಾಡ್ಕೊಡಕ್ಕೆ ಹೇಳಿದ್ರು. ಒಂದು ಬ್ಲೌಸ್ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ಕೊಡಕ್ಕೆ ಹೇಳಿದ್ರು. ಇದೊಂದು ಬ್ಲೌಸ್ನ ಇದೊಂದು ಮಾತ್ರ ನಾನು ಗ್ರ್ಯಾಂಡ್ ಆಗಿ ಮಾಡಿದ್ದೀನಿ. ಬಟ್ ಸ್ಯಾರಿ ಬ್ಲೌಸು ಎಲ್ಲ ರನ್ನಿಂಗ್ ಅಲ್ಲೇ ಇತ್ತು, ಹಾಗಾಗಿ ಅಷ್ಟೊಂದು ಹೈಲೈಟ್ ಕಾಣಿಸ್ತಿರ್ಲಿಲ್ಲ. ನಾನೊಂಚೂರು ರೆಡ್ ಮಿಕ್ಸ್ ಮಾಡಿದ್ದೀನಿ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ. ಇದು ಆಕ್ಚುಲಿ ಫಸ್ಟ್ ಬ್ಲೌಸು ಅವರು ಮಾಡಿಸ್ಕೊಂಡಿದ್ದು, ಅಂದ್ರೆ ಮೆಜರ್ಮೆಂಟ್ ತಗೊಂಡು ಒಂದು ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆದ್ರೆ ಮತ್ತೆ ಎಲ್ಲ ಸ್ಟಿಚ್ ಮಾಡಿ ಅಂತ ಹೇಳಿದ್ರು. ಸೊ ಇದೊಂದು ನಾವು ಫಸ್ಟ್ ಸ್ಟಿಚ್ ಮಾಡ್ಕೊಟ್ವಿ, ಕರೆಕ್ಟ್ ಆಗಿ ಪರ್ಫೆಕ್ಟ್ ಆದ್ಮೇಲೆ ಇದೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಕ್ ಹೇಳಿದ್ರು. ನೋಡಿ, ಇದು ಅವ್ರ ಅಮ್ಮದು, ಅವ್ರ ಅಮ್ಮಗೆ ಈ ತರ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ವಿ. ಎಲ್ಲರದು ಕೂಡ ಕರೆಕ್ಟ್ ಆಗಿ ಫಿಟ್ ಆಯ್ತಂತೆ. ಅಂದ್ರೆ ಇವರು ಸ್ವಲ್ಪ ದಪ್ಪ ಇದ್ರು, 44 ಸೈಜ್ದು, ಎಲ್ಲರಿಗೂ ಕರೆಕ್ಟ್ ಆಗಿ ಫಿಟ್ ಆಗಿದೆ. ಹಾಗಾಗಿ ಮತ್ತೆ ನಮಗೆ ಸ್ಟಿಚ್ ಮಾಡಕ್ ಹೇಳಿದ್ರು. ಮತ್ತೆ ಇದು ಗೃಹ ಪ್ರವೇಶ ಇದೆ, ಸತ್ಯನಾರಾಯಣ ಪೂಜೆ ಇದೆ ಅಂತ ಹೇಳಿದ್ನಲ್ವಾ, ಅವ್ರದ್ದು ಬ್ಲೌಸ್ ಇದು. ಅವ್ರದ್ದು ಇನ್ನ ಕೆಲವೊಂದು ಬ್ಲೌಸ್ ನಾನು ಫೋಟೋ ತಗೊಳಕ್ ಆಗ್ಲಿಲ್ಲ. ಇದು ಕೂಡ ಅವ್ರದೇನೆ, ರಾಲ್ಸನ್ ಮಿಷಿನ್ ಅಲ್ಲೇನೆ ಮಾಡ್ಸಿರೋದು. ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಡಿಸೈನ್.
ಆಮೇಲೆ ಫಸ್ಟ್ ತೋರಿಸಿದ್ನಲ್ಲ ಬ್ಲೂ ಕಲರ್, ಅದು ಕೂಡ ಚೆನ್ನಾಗಿ ಬಂತು ಡಿಸೈನ್. ಅದನ್ನೇ ವೇರ್ ಮಾಡಿದ್ರು ಅವ್ರು ಆಕ್ಚುಲಿ. ಇದು ಕೂಡ ಅವ್ರದೇನೆ. ಆಕ್ಚುಲಿ ಇದ್ರಲ್ಲಿ ಬ್ಲಾಕ್ ಒಂದ್ ಮಿಕ್ಸ್ ಆಗಿತ್ತು, ಬ್ಲಾಕ್ ಕಲರ್ 3Dದು. ಬಟ್ ನಾನು ಅಬ್ಸರ್ವ್ ಮಾಡ್ದೇನೆ ಎಲ್ಲೋ ಮಾತ್ರ ಹಾಕಿದ್ದೆ. ಆಮೇಲೆ ಬ್ಲಾಕ್ ಹಾಕೊಟ್ಟೆ. ಇದ್ರಲ್ಲೂ ಅಷ್ಟೇನೆ ಫುಲ್ ರಾಯಲ್ ಬ್ಲೂ ಕೂಡ ಮಿಕ್ಸ್ ಆಗಿತ್ತು. ಆಮೇಲೆ ರಾಯಲ್ ಬ್ಲೂನು ಮಿಕ್ಸ್ ಮಾಡಿದೀನಿ. ಆಮೇಲೆ ನೋಡಿ ಈ ಬ್ಲೌಸು ಆ್ಯಕ್ಚುಲಿ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ, ನಿಮಗೆ ತೋರಿಸಿದೆ ಲಾಸ್ಟ್ ಟೈಮು. ಈ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ವೆಲ್ವೆಟ್ ಬ್ಲೌಸ್ ಮೇಲೆ. ಗೋಲ್ಡನ್ ಕಲರು ಟಿಶ್ಯೂ ಸ್ಯಾರಿಗೆ ಈ ಬ್ಲೌಸ್ನ ನಾನು ವರ್ಕ್ ಮಾಡಿಕೊಟ್ಟಿದ್ದೆ ಇದೇ ಥರ. ಮತ್ತು ಸೇಮ್ ಮೆಜರ್ಮೆಂಟು ಸೇಮ್ ವರ್ಕಿಗೆ ಇನ್ನೂ ಒಬ್ಬರು, ಅದು ಬೇರೆಯವ್ರು ಆ್ಯಕ್ಚುಲಿ, ಅವರು ಅದೇ ಮೆಜರ್ಮೆಂಟಿಗೆ ಅದೇ ಅವ್ರ ಮನೆಯಲ್ಲೇ ಇರೋರು. ಇನ್ನೂ ಒಬ್ಬರು ಅವರು ಅದೇ ಥರ ಬೇಕು ಅಂತ ಹೇಳಿ ಕೇಳಿದರು. ಹಾಗಾಗಿ ಈ ಬ್ಲೌಸ್ನ ಅವರೇ ತೊಗೊಂಡು ಬಂದಿದ್ದರು. ಇದು ಮೆರೂನ್ ಕಲರು. ಆ್ಯಕ್ಚುಲಿ ಅವರು ಸೇಮ್ ಕಲರ್ ತರಕ್ಕೆ ಅಂತಲೇ ಹೋಗಿದ್ದಾರೆ, ಬಟ್ ಕಲರ್ ತೊಗೊಂಡೋಗಿಲ್ಲ. ಸೊ ಹಾಗಾಗಿ ಅವ್ರದ್ದು ಚೇಂಜ್ ಬಂದಿದೆ. ಸ್ಯಾರಿ ಬಂದು ನೋಡಿ ಈ ಥರ ಗೋಲ್ಡನ್ ಕಲರ್ ಟಿಶ್ಯೂ ಸ್ಯಾರಿಗೆ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಬೆಲ್ಟ್ ಕೂಡ ಮಾಡಿದ್ದೀನಿ. ಲಾಸ್ಟ್ ಟೈಮು ಅವರಿಗೆ ಬೆಲ್ಟ್ ಮಾಡಿಲ್ಲ, ನಾನು ಪ್ಲೇನಲ್ಲಿ ಮಾಡಿದ್ದೆ ಬೆಲ್ಟು. ಇವರಿಗೆ ನಾನು ಇದು ರಾಲ್ಸನ್ ಮಿಷಿನಲ್ಲಿ ಮಾಡಿರೋದು. ಆ್ಯಕ್ಚುಲಿ ಈಗ ಬಂದು ನಾನು ಡಿಸೈನ್ ಮಾಡಿ ಬೆಲ್ಟಿಗೆ ಈಗ ಬೆಲ್ಟ್ ಮಾಡಿ ಅವರಿಗೆ ಕಾಲ್ ಮಾಡಬೇಕು ಇವಾಗ ತೊಗೊಂಡೋಗೋಕ್ಕೆ ಮಾಡಿದ್ದೀನಿ. ಬಟ್ ಇದಕ್ಕೆ ಅವರು ನೋಡೋಣ, ಫೋಟೋ ಕಳಿಸಿ ಅಂತೀನಿ ನಾನು. ಈ ಥರ ಬೆಲ್ಟು ಮತ್ತು ಬ್ಲೌಸು ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ಅವರು ಸ್ಕರ್ಟ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ತೋರಿಸ್ತೀನಿ. ಅವ್ರು ವೇರ್ ಮಾಡಿದ್ಮೇಲೆ ಅವ್ರು ಯಾವ ಥರ ವೇರ್ ಮಾಡ್ತಾರೆ ಅಂತೇಳಿ ಅವ್ರು ಫೋಟೋ ಕಳಿಸಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಸ್ಕರ್ಟ್ ಸ್ಟಿಚ್ ಮಾಡಿದ್ದೀನಿ, ಅಂಬ್ರೆಲಾ ಸ್ಕರ್ಟು ಕೆಳಗಡೆ ಸಿಕ್ಸಾಗಿ ಮಾಡಿ ಈ ಥರ ಅಂಬ್ರೆಲಾ ಸ್ಕರ್ಟ್ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು ಅವರು ಇದ್ರ ಮೇಲೆ ಸ್ಯಾರಿ ವೇರ್ ಮಾಡ್ತಾರಂತೆ. ಸೊ ಹಾಗಾಗಿ ಅವ್ರು ಕಳಿಸಿದ್ಮೇಲೆ ಕಳಿಸ್ತೀನಿ. ಆ್ಯಕ್ಚುಲಿ ನಾಳೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಅವರು ಇದನ್ನು ರೆಡಿ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಅದು ಬ್ಲೌಸು ಮತ್ತು ಸ್ಯಾರಿ ಸ್ಕರ್ಟ್ ಮೇಲೆ ಹಾಕೊಂಡಾಗ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಇವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಮಾಡೆಲಿಗೆ ಹಾಕಿ ತೋರಿಸ್ಬೋದಿತ್ತು, ಬಟ್ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಹಾಗೇ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ತುಂಬ ಇವಾಗ ತಾನೇ ಉಕ್ಸ್ ಹಾಕಿ ತಂದ್ಕೊಟ್ಟು ಹೋಗಿದ್ದಾರೆ. ಇವತ್ತು ಸಂಡೇ ಆ್ಯಕ್ಚುಲಿ ನಾನು ಶಾಪು ಕ್ಲೋಸ್ ಮಾಡಿದ್ದೆ. ವರ್ಕರ್ಸು ಇವತ್ತೆಲ್ಲ ಅಮಾವಾಸ್ಯೆ ಇದೆ, ನಾವು ಪೂಜೆ ಮಾಡಬೇಕು ಅದು ಇದು ಅಂತ ಹೇಳಿ ಆಫ್ಟರ್ನೂನ್ ಬರ್ತೀವಿ ಅಂತ ಹೇಳಿದರು. ಇವತ್ತು ಮಳೆ ಬರ್ತಾ ಇರೋದ್ರಿಂದ ಅವರು ಕೂಡ ಬಂದಿಲ್ಲ. ನಾನು ಬಂದು ಇವಾಗ ಇನ್ನೊಬ್ರದ್ದು ಬ್ಲೌಸ್ಗಳು ಕೊಡಬೇಕಿತ್ತು, ವರ್ಕ್ ಬ್ಲೌಸ್ ಎಲ್ಲ ಅವೆಲ್ಲ ತೋರಿಸಲಿಲ್ಲ ನಿಮ್ಗೆ, ಹಾಗೆ ಕೊಟ್ಟು ಕಳಿಸಿ ಇದನ್ನ ಅದೇ ಇವಾಗ ಮೆರೂನ್ ಕಲರ್ ತೋರಿಸಿದ್ನಲ್ಲ ಅದನ್ನು ಕೊಡಬೇಕಿತ್ತು. ಹಾಗಾಗಿ ಇಷ್ಟೊತ್ತಾಯಿತು. ನಾನು ಇವತ್ತು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ನಮ್ಮನೆಯವರು ಕೂಡ ಇಲ್ಲ, ಇವತ್ತು ಊರಿಗೆ ಹೋಗಿದ್ದಾರೆ. ಹಾಗಾಗಿ ನಾನು ಇರಲ್ಲ ಇವತ್ತು, ಬೇಗನೆ ಹೋಗ್ತೀನಿ. ಇವಾಗ 6:30 ಆಗಿದೆ, ಬೇಗನೆ ಹೋಗ್ತೀನಿ, ಯಾಕಂದರೆ ಮನೆಗೆ ತೊಗೊಂಡೋಗ್ಬಿಡ್ತೀನಿ ಬಟ್ಟೆಗಳು ಕಟ್ ಮಾಡೋಕ್ಕೆ. ಬೆಳಗ್ಗೆ ಬಂದು ಬೇಗ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ ಇದು ಒಂದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಇದು ಕೂಡ ಕೊಟ್ಟು ತುಂಬ ದಿನ ಆಗಿತ್ತು, ಅವರು ಇವಾಗ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ತುಂಬ ಬ್ಲೌಸಸ್ ನಾನು ನಿಮ್ಗೆ ತೋರಿಸೋದೇ ಇಲ್ಲ, ಯಾಕಂದರೆ ಅಷ್ಟು ಟೈಮು ಇರೋಲ್ಲ ತೋರ್ಸೋಕ್ಕೆ. ಹಾಗಾಗಿ ಸ್ಟಿಚ್ ಮಾಡಿ ಹಾಗಾಗಿ ಕೊಡ್ತೀವಿ. ಈಗ ಇವರು ಉಕ್ಸಾಕಿ ತೊಗೊಬಂದು ಕೊಟ್ಟರು, ಇವಾಗ ತಾನೇ ಮನೆಗೆ ಕೊಟ್ಟು ಕಳಿಸಿದ್ದೆ ಉಕ್ಸಾಕಕ್ಕೆ. ಇಲ್ಲೇ ಎದುರುಗಡೆನೆ, ಶಾಪ್ ಎದುರುಗಡೆನೆ ಅವ್ರದ್ದು ಮನೆ. ಇದು ಮ್ಯಾಂಗೋ ಶೇಪಲ್ಲಿ ಮಾಡಿರೋದು. ಇದು ನಾರ್ಮಲ್ ಬ್ಲೌಸು, ಬೋಟ್ ನೆಕ್ ಇಟ್ಟು ಸ್ಟಿಚ್ ಮಾಡಿರೋದು ನಾರ್ಮಲ್ ಬ್ಲೌಸ್. ಇದು ಯಾವುದೂ ಐರನ್ ಏನು ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ತಾನೇ ಜಸ್ಟ್ ತಂದು ಕೊಟ್ಟರು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಕೂಡ ನಾರ್ಮಲ್ ಬ್ಲೌಸೇನೆ, ಇದೊಂದು ನಾರ್ಮಲ್ ಬ್ಲೌಸು. ಈಗ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಇನ್ನೊಂದು ಆ್ಯಕ್ಚುಲಿ ವೈಟ್ ಬ್ಲೌಸು ನಾನು ಎಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ನಾನು ನಿಮಗೆಲ್ಲ ತೋರ್ಸೋಕ್ಕೆ ಆಗಿಲ್ಲ. ವೈಟ್ ಬ್ಲೌಸು ನಾಳೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಷ್ಟು ವೈಟ್ ಬ್ಲೌಸು ಮೊನ್ನೆನೂ 2 ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ, ಅದು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಇದೊಂದು ಕೊಟ್ಟಿದ್ರು, ಇದೂ ಕೂಡ ನಾನು ಏನು ತೋರಿಸಿದ್ನೋ ಇಲ್ವೋ, ಇವತ್ತು ವರ್ಕ್ ಮಾಡಿದ್ನಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಬಂದಿದೆ, ವೈಟ್ ಕಲರ್ ಬ್ಲೌಸ್ ಮೇಲೆ ಮಾಡಿರೋದು. ಇದು ನಾಳೆ ಸ್ಟಿಚ್ ಮಾಡಿ ನಾಳೆ ಕೊಡಬೇಕು. ಇವತ್ತು ಅವ್ರು ಬಂದಿದ್ದರೆ ಸ್ಟಿಚ್ ಮಾಡಬೇಕಿತ್ತು, ಬಟ್ ಬಂದಿಲ್ಲ. ಇಷ್ಟು ಬ್ಲೌಸು ಇವಾಗ ನಾಳೆ ಆ್ಯಕ್ಚುಲಿ 2 ಮದುವೆದು ಇನ್ನೂ 2 ಬ್ಲೌಸ್ ಬ್ಯಾಲೆನ್ಸ್ ಇದೆ, ಅದನ್ನು ವರ್ಕ್ ಹಾಕಿ ಅದೊಂದು ಸ್ಟಿಚ್ ಮಾಡಿ ಪೋರ್ಟರ್ ಮಾಡೋಕ್ಕೆ ಹೇಳಿದ್ದಾರೆ, ಅದೊಂದು ಮಾಡಬೇಕು. ಹಾಗಾಗಿ ತುಂಬ ಬ್ಲೌಸಸ್ಸು ಪೆಂಡಿಂಗ್. ಹಾಗಂತ ನಾನು ಬ್ಲೌಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಇದೇ ಬ್ಲೌಸು ನೋಡಿ ಆ್ಯಕ್ಚುಲಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ. ತುಂಬ ಜನ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ, ಕಟಿಂಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ತೋರಿಸ್ತೀನಿ. ನಾನು ಅರ್ಜೆಂಟಲ್ಲಿ ಊರಿಗೆ ಹೋಗುವಾಗ ಅರ್ಜೆಂಟಲ್ಲಿ ಮಾಡಿದ್ದು ಇದು. ನಾನು ಮತ್ತು ಇನ್ನೊಂದು ಬ್ಲೌಸ್ ನಿಮಗೋಸ್ಕರ ಮಾಡಿ ತೋರಿಸ್ತೀನಿ. ನಾನು ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು ಪ್ಯಾಟರ್ನು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಫ್ರಂಟಲ್ಲಿ ಪ್ಯಾಡ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನ್ ಆಲ್ಸೋ ತುಂಬಾ ಚೆನ್ನಾಗಿದೆ. ಆದರೆ ಇದು ಸ್ವಲ್ಪ ಸೈಜು, ನಾನು ಈ ಗೊಂಬೆಗಿನ ಸ್ವಲ್ಪ ಸಣ್ಣ ಇದ್ದೀನಿ, ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ಹಾಗೆ ಪಿನ್ ಹಾಕಿ ಹೋಗಿದ್ದಾರೆ, ನಿಮಗೆ ತೋರಿಸೋಣ ಅಂತೇಳಿ. ಈ ಥರ ಶೇಪ್ ಬಂದಿದೆ. ಆ್ಯಕ್ಚುಲಿ ನಾನು ಇದಕ್ಕಿಂತ ಸ್ವಲ್ಪ ಸಣ್ಣ ಇರೋದು, ಇದು ಸ್ವಲ್ಪ ದೊಡ್ಡದಿದೆ ಸೈಜು, ಹಾಗಾಗಿ ಬ್ಯಾಕಲ್ಲಿ ಅಷ್ಟು ನಿಮಗೆ ನೀಟಾಗಿ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಈ ಥರ ಬಂದಿದೆ. ಬಟ್ ತುಂಬಾ ನನಗಂತೂ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು.
ಇದೇ ಬ್ಲೌಸು ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಇದೇ ಬ್ಲೌಸು. ಆಮೇಲೆ ಇದು ಹ್ಯಾಂಡ್ ವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಮದುವೆದು ನನಗೆ ಬ್ಲೌಸಸ್ಸು ಕೊಡ್ತೀರಲ್ವ ಸ್ಟಿಚ್ ಮಾಡ್ಸೋಕ್ಕೆ, ನಿಮಗೆ ಹ್ಯಾಂಡ್ ವರ್ಕ್ ಬೇಕಿದ್ದರೆ ಹ್ಯಾಂಡ್ ವರ್ಕ್ ಕೂಡ ಮಾಡಿಸ್ಕೊಡ್ತೀನಿ. ಅದು ನೀವು ಹೇಳಿದರೆ ಯಾವ ಡಿಸೈನ್ ಬೇಕು ಏನು ಎತ್ತ ಅಂತೆಲ್ಲ ಹೇಳಿದರೆ ನಾನು ಹ್ಯಾಂಡ್ ವರ್ಕ್ ಕೂಡ ಮಾಡಿಸ್ಕೊಡ್ತೀನಿ. ಹ್ಯಾಂಡ್ ವರ್ಕ್ ಮಾಡೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಹ್ಯಾಂಡ್ ವರ್ಕ್ ಇಲ್ಲ ಅಂತ ಅಂದ್ಕೋಬೇಡಿ, ಹ್ಯಾಂಡ್ ವರ್ಕ್ ಕೂಡ ಇದೆ. ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಎರಡೂ ಕೂಡ ಮಾಡಿಕೊಡ್ತೀವಿ. ನೋಡಿ ಡಿಸೈನ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಶಾಪ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದು ಬಟ್ಟೆ ಕಟ್ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಮಗಳದು ವರ್ಕ್ಶೀಟ್ ಯಾವುದು ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಾಗಾಗಿ ಅವಳಿಗೆ ವರ್ಕ್ಶೀಟ್ ಕಂಪ್ಲೀಟ್ ಮಾಡಿಸ್ತಾ ಇದ್ದೆ. ಲೇಟ್ ಆಗೋಯಿತು. ಮತ್ತು ಇವತ್ತಾದರೂ ಬೇಗ ಮಲ್ಕೊಳ್ಳೋಣ ಅಂತ ಅಂದರೆ ಇವಾಗ 3-4 ಡೇಸಿಂದ ಬೇಗನೆ ಮಲ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಬೆಳಗ್ಗೆ ಬೇಗ ವಾಕಿಂಗ್ ಹೋಗಬೇಕು ಅಂತ ನೈಟ್ ಟೈಮು ಇಲ್ಲೇ ಇರೋಕ್ಕಾಗಲ್ಲ. ನೀನಂತೂ 1 ಗಂಟೆ ರಾತ್ರಿವರೆಗೂ ಇಲ್ಲೇ ಇಡಿಸ್ಕೊಂಡ್ರೆ ನಾನು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಬೇಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಶಾಪಿಂದ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.